ಈಗ ಚಿನ್ನದ ಬೆಲೆಯಲ್ಲಿ ವಿಪರೀತ ಏರಿಳಿತ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಂತೂ. ಲಾಸ್ಟ್ ಒಂದು 6 months ಅಲ್ಲಿ ಚಿನ್ನದ ರೇಟು ವಿಪರೀತ ರೈಸ್ ಆಯಿತು. ಆನಂತರ ಇವಾಗ ಯುದ್ಧದ ಟೈಮಲ್ಲಿ ಚಿನ್ನದ ಬೆಲೆ ಇಳಿಯಕ್ಕೆ ಶುರುವಾಯಿತು. ಈಗೇನು ಸ್ವಲ್ಪ ನಿಧಾನವಾಗಿ ಅಪ್ಪಾಗ್ತಾ ಇದೆ. ಈ ಯಾವುದಾದ್ರೂ ಒಬ್ಬ ವ್ಯಕ್ತಿ, ಒಬ್ಬ ಫ್ಯಾಮಿಲಿ ಮ್ಯಾನ್ ತನ್ನ ಮಕ್ಕಳಿಗೆ ಒಂದು ಭವಿಷ್ಯಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಿಟ್ರೆ ಅದು ಲಾಂಗ್ ಟರ್ಮ್ ಒಳ್ಳೇದು ಅಂತಾನೆ. ನೋಡಿ, ನಾವು ಫಸ್ಟ್ ಯಾಕೆ ಈ ರೇಟ್ ಅಪ್ ಆಯ್ತು ಅನ್ನೋದ್ರ ಬಗ್ಗೆ ಫಸ್ಟ್ ಗಮನ ಪಡಬೇಕು. ಇದಕ್ಕೆ 2-3 ರೀಸನ್ ಇದೆ. ಒಂದು, ಈ ಗ್ಲೋಬಲಿ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಏನಿರುತ್ತಲ್ಲ, ನಮ್ಮ ಭಾರತೀಯರ ಒಂದು ವಿಧದಲ್ಲಿ ಹೇಳಬೇಕಾದ್ರೆ RBI, ಇವ್ರು ಏನು ಮಾಡಿದ್ರು ಅಂದರೆ, ಮೊದಲು ಡಾಲರನ್ನು ತಮ್ಮ ರಿಸರ್ವ್ ಆಗಿ ಇಟ್ಕೊಂಡಿದ್ರು. ಡಾಲರನ್ನು ರಿಸರ್ವ್ ಆಗಿರೋದ್ರಿಂದ, ಡಾಲರ್ ಮೇಲೆ ತುಂಬ ಡಿಪೆಂಡೆನ್ಸಿ ಇರೋದ್ರಿಂದ ನಮ್ಗೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಆ ಡಾಲರ್ ರಿಸರ್ವನ್ನು ಸೇಲ್ ಮಾಡ್ತಾ ಈಗ ಗೋಲ್ಡನ್ನು ತಮ್ಮ ರಿಸರ್ವ್ ಆಗಿ ಹೂಡಿಕೆ ಮಾಡಲಿಕ್ಕೆ ಅಂದರೆ ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರು. ಇವರು ಬೈ ಮಾಡೋದು ಟನ್ಗಳಲ್ಲಿ. ಸೊ ಇದರಿಂದ ಗೋಲ್ಡ್ ಪ್ರೈಸ್ ಸ್ಲೋ ಆಗಿ ಅಪ್ ಟ್ರೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೆಕೆಂಡ್ ಮೇಜರ್ ರೀಸನ್ ಅಂದರೆ, ಯಾವಾಗ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಆಗುತ್ತಲ್ಲ, ಅನ್ಸರ್ಟನಿಟಿ ಆಗುತ್ತಲ್ಲ, ಆವಾಗ ಈ ದೊಡ್ಡ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಸ್ಟಾಕ್ ಮಾರ್ಕೆಟಿಂದ ಅಥವಾ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ರಿಸ್ಕಿ ಅಸೆಟ್ಗಳಲ್ಲಿ, ಅಲ್ಲಿಂದ ದುಡ್ಡು ತೆಗೆದುಬಿಟ್ಟು ಈ ಗೋಲ್ಡ್ಗಳಲ್ಲಿ ಸೇಫ್ ಅಂತ ಇನ್ವೆಸ್ಟ್ ಮಾಡ್ತಾರೆ. ಸೊ ಈಗ ಆಗಿರುವಂಥದ್ದು ಅದೇ ಒಂದು ಕಾರಣಕ್ಕಾಗಿ ಆಗಿದೆ. ಇದು ಹೊಸದಲ್ಲ, ಮೊದಲಿಂದನೂ ಈ ಥರ ಸಿಚುವೇಶನ್ಸ್ ಆಗಿವೆ. ಹಾಗಂದ ತಕ್ಷಣ ಇದೇ ಥರನ ಮುಂದೆ ಕಂಟಿನ್ಯೂ ಆಗುತ್ತಂತೇನಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಮುಂದೆ ಮದುವೆ ಅಥವಾ ನಿಮ್ಮ ಪರ್ಸನಲ್ ಯೂಸೇಜ್ಗೆ ಗೋಲ್ಡ್ ಸಿಲ್ವರ್ ಬೇಕಂದರೆ ಗೋಲ್ಡ್ದಲ್ಲಿ ಇನ್ವೆಸ್ಟ್ ಮಾಡಿ, ಪರವಾಗಿಲ್ಲ. ಬಟ್ಟು ಒಂದು ರಿಯಾಲಿಟಿ ನೀವೇನು ಗಮನ ಇಡಬೇಕಂದ್ರೆ, ಗೋಲ್ಡು ಕೂಡ ಸ್ಟಾಕ್ ಮಾರ್ಕೆಟ್ದಷ್ಟೇ ವೊಲಾಟಿಲಿಟಿ ಇರೋದು. ಅದನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ನಾವು ಇಂಡಿಯನ್ಸ್ ಎಸ್ಪೆಷಲಿ. ನಾವೇನು ತಿಳ್ಕೊತೀವಿ ಅಂದರೆ, ಗೋಲ್ಡು ರಿಯಲ್ ಎಸ್ಟೇಟ್ದಲ್ಲಿ ನಾವು ಹೂಡಿಕೆ ಮಾಡಿದ್ರೆ ನಮ್ಗೆ ಎಂದೂ ಲಾಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಚಿನ್ನ ಮತ್ತೆ ಭೂಮಿ ಸೇಫ್ ಅಂತ. ಬಟ್ ಚಿನ್ನದ ವೊಲಾಟಿಲಿಟಿ ನೋಡಿದ್ರೆ ಎಷ್ಟು ಏರಿಳಿತ ಆಗುತ್ತೆ ಅನ್ನೋದು ಹಿಸ್ಟಾರಿಕಲಿ ತೆಗೆದು ನೋಡಿದ್ರೆ, ನಾನು ಹಿಸ್ಟಾರಿಕಲಿ ಅಂದ ತಕ್ಷಣ 2 ವರ್ಷ 3 ವರ್ಷದ ನಾನು ಹೇಳ್ತಾ ಇಲ್ಲ, ಒಂದು 100 ವರ್ಷದ ಹಿಸ್ಟ್ರಿ ತೆಗೆದು ನೋಡಿ. 100 ವರ್ಷದ ಹಿಸ್ಟ್ರಿ ತೆಗೆದುಬಿಟ್ಟು ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ, ಅದೂ ಕೂಡ ಸ್ಟಾಕ್ ಮಾರ್ಕೆಟ್ದಷ್ಟೇ ಏರಿಳಿತವನ್ನು ಕಂಡಿದೆ.